ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿಯದ ಗ್ಯಾರಂಟಿ. ಎಕ್ಸಿಟ್ ಪೋಲ್ ವರದಿಗಳಲ್ಲಿ ರಾಜ್ಯದಲ್ಲಿ ಹೆಚ್ಚಂದ್ರೆ 8 ಸ್ಥಾನವಷ್ಟೇ ಕಾಂಗ್ರೆಸ್ ಗೆಲ್ಲೋದಂತೆ. ಆದರೂ ಡಬಲ್ ಡಿಜಿಟ್ ನಿರೀಕ್ಷೆಯಲ್ಲಿರುವ ಹಸ್ತಪಡೆ. ಚುನಾವಣೋತ್ತರ ಸರ್ವೆಯಿಂದಾಗಿ ಹಾಲಿ ಸಚಿವರಿಗೂ ಢವಢವ. ಷರತ್ತುಬದ್ಧ ಟಿಕೆಟ್ ನೀಡಿದ್ದ ಹೈಕಮಾಂಡ್ ರಾಜೀನಾಮೆ ಪಡೆಯುತ್ತಾ? ತಮ್ಮವರಿಗೆ ಟಿಕೆಟ್ ಕೊಡಿಸಿದ್ದ ನಾಯಕರಿಗೀಗ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿ. ಈ ಬಾರಿ ಬಿಜೆಪಿ 230 ದಾಟಲ್ಲ. ಈ ಸಮೀಕ್ಷೆಗಳಿಂದ ನಮ್ಮಲ್ಲಿ ಯಾವುದೇ ಆತಂಕ ಇಲ್ಲ. ಜನರ ಎಕ್ಸಿಟ್ ಪೋಲ್ ಮುಖ್ಯ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಸ್ಪರ್ಧಿಸಿದ್ದ 3 ಕ್ಷೇತ್ರಗಳಲ್ಲೂ ಗೆಲ್ಲೋ ಮುನ್ಸೂಚನೆ. ಚುನಾವಣೋತ್ತರ ಸರ್ವೆಯಿಂದ ಜೆಡಿಎಸ್ ಪಾಳೆಯದಲ್ಲಿ ಮಂದಹಾಸ. ಎಚ್ಡಿಕೆಗೆ ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಈಗಲೇ ಚರ್ಚೆ ಶುರು. ಪೆನ್ ಡ್ರೈವ್ ಪ್ರಕರಣದ ನಡುವೆಯೂ ಪ್ರಜ್ವಲ್ಗೆ ಸಿಹಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿನ ಸಾಧ್ಯತೆ. ಎಕ್ಸಿಟ್ ಪೋಲ್ನಲ್ಲಿ ಹಾಸನ ಜೆಡಿಎಸ್ ಪಾಲಾಗೋ ಸುಳಿವು. ಮತ್ತೊಮ್ಮೆ ಪ್ರಜ್ವಲ್ಗೆ ಮೊಬೈಲ್ ಬಗ್ಗೆಯೇ ಪ್ರಶ್ನೆ. ಹಳೆ ಮೊಬೈಲ್ ಕಳೆದು ಹೋಗಿದೆ, ಈಗಿರೋದು ಏರ್ಪೋರ್ಟ್ನಲ್ಲೇ ಕಿತ್ಕೊಂಡ್ರಲ್ಲ. ಎಸ್ಐಟಿ ಅಧಿಕಾರಿಗಳ ಎದುರು ಪ್ರಜ್ವಲ್ ರೇವಣ್ಣ ಮೊಂಡಾಟ. ಪ್ರಜ್ವಲ್ ಇರುವ ಕೊಠಡಿ ಕಡೆಗೆ ಯಾರು ಹೋಗುವಂತಿಲ್ಲ. ತನಿಖೆಗೆ ಸಂಬಂಧಪಟ್ಟವರು ಮಾತ್ರ ಹೋಗಿ ಮಾತನಾಡಿಸಬೇಕು. ಎಸ್ಐಟಿ ಅಧಿಕಾರಿಗಳಿಂದ ಕಠಿಣ ಎಚ್ಚರಿಕೆ, ಸಂಪೂರ್ಣ ನಿಗಾ. ಕಿಡ್ನಾಪ್ ಕೇಸಲ್ಲಿ ಎಲ್ಲ ಗೊತ್ತಿದ್ದು ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ ಭವಾನಿ ರೇವಣ್ಣ. ನಿನ್ನೆ ಎಷ್ಟು ಹುಡುಕಿದ್ರು ಎಸ್ಐಟಿ ಕೈಗೆ ಸಿಗದೆ ನಾಪತ್ತೆ. ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಭವಾನಿ ರೇವಣ್ಣರನ್ನು ವಶಕ್ಕೆ ಪಡೆಯಲು ಎಸ್ಐಟಿ ಸಿದ್ಧತೆ. 3 ಜಿಲ್ಲೆಯಲ್ಲಿ 4 ತಂಡದಿಂದ ಭವಾನಿಗಾಗಿ ಸತತ ಹುಡುಕಾಟ. ಬೆಂಗಳೂರು, ಮೈಸೂರು, ಹಾಸನದಲ್ಲಿ ತಲಾಶ್. ಟೆಕ್ನಿಕಲ್ ತಂಡದಿಂದಲೂ ಟ್ರ್ಯಾಕಿಂಗ್. ತಲೆಮರೆಸಿಕೊಂಡಿದ್ದ ಹಿನ್ನೆಲೆ ಜಾರಿಯಾಗುತ್ತಾ ಅರೆಸ್ಟ್ ವಾರೆಂಟ್. ಭವಾನಿ ರೇವಣ್ಣ ವಿರುದ್ಧ ತನಿಖೆಗೆ ಅಸಹಕಾರ ಎಂಬ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್. ಹೈಕೋರ್ಟ್ಗೆ ಭವಾನಿ ರೇವಣ್ಣ ಅರ್ಜಿ ಹಾಕಿದ್ರೆ ಕೋರ್ಟ್ನಲ್ಲಿ ಪ್ರಸ್ತಾಪಕ್ಕೆ ಸಿದ್ಧತೆ. ನೋಟಿಸ್ ಕೊಟ್ಟು ವಿಚಾರಣೆಗಾಗಿ 7 ಗಂಟೆ ಕಾದಿದ್ದನ್ನೇ ದಾಖಲೆ ಸಲ್ಲಿಸಲು ತಯಾರಿ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ. ಪರಿಷತ್ ಚುನಾವಣೆ, ಲೋಕ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಚರ್ಚೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ. ಮುಂಗಾರು ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರು ತತ್ತರ. ಧಾರಾಕಾರ ಮಳೆಗೆ ಹಲವು ರಸ್ತೆಗಳು ಜಲಾವೃತ. ಜೂನ್ 8ರವರೆಗೂ ಭಾರೀ ಮಳೆಯ ಮುನ್ಸೂಚನೆ. ವರುಣನ ಆರ್ಭಟಕ್ಕೆ ಬೆಂಗಳೂರಲ್ಲಿ ಅವಾಂತರ. ಫಯಾಜಾಬಾದ್ನಲ್ಲಿ ಮಳೆ ನೀರು, ಕೊಳಚೆ ನೀರು ಏರಿಯಾಗೆ ನುಗ್ಗಿ ಅವಾಂತರ. 15 ವರ್ಷಗಳಿಂದ ಜನರ ಪರದಾಟ. ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು. ಮೈಸೂರಲ್ಲಿ ಭಾರೀ ಗಾಳಿ ಮಳೆ. ವರುಣನ ಆರ್ಭಟಕ್ಕೆ ರೈತನಿಗೆ ರಗಳೆ. ರಣಭೀಕರ ಗಾಳಿಗೆ ನೆಲಕ್ಕುರುಳಿದ ಬಾಳೆ ಬೆಳೆ. ಲಕ್ಷಾಂತರ ರೂಪಾಯಿ ನಷ್ಟದಿಂದ ಸಂಕಷ್ಟದ ಹೊಳೆ. ಕಣ್ಣಿದ್ದು ಕುರುಡಾದ ಚೆಸ್ಕಾಂ ಸಿಬ್ಬಂದಿ. ವಿದ್ಯುತ್ ವೈರ್ ಮೇಲೆ ಒಣ ಮರ ಬಿದ್ದಿದ್ರು ನಿರ್ಲಕ್ಷ್ಯ. 15 ದಿನಗಳ ಹಿಂದೆ ಬಿದ್ದ ಮರ ತೆರವಿಗೆ ಇನ್ನೂ ಮೀನಾಮೇಷ ಯಾಕೆ? ಮಕ್ಕಳ ಆಹಾರ ಕದ್ದು ಮನೆಗೆ ಒಯ್ಯುತ್ತಿದ್ದ ಅಂಗನವಾಡಿ ಶಿಕ್ಷಕಿ. ರೆಡ್ ಹ್ಯಾಂಡ್ ಆಗಿ ಹಿಡಿದ ವಿಜಯಪುರದ ಸಾತಿಹಾಳ ಗ್ರಾಮಸ್ಥರು. ಕಳ್ಳಾಟ ಎಸಗಿದ ಮಾದೇವಿ ಶಿವಯ್ಯ ವಿರುದ್ಧ ಕ್ರಮಕ್ಕೆ ಒತ್ತಾಯ. ತಂಪು ಪಾನೀಯ ತುಂಬಿದ ಬೃಹತ್ ಟ್ರಕ್ ಪಲ್ಟಿ. ವಿಜಯಪುರ ಜಿಲ್ಲೆಯ ದೋಣಿ ಬ್ರಿಡ್ಜ್ ಬಳಿ ಅಪಘಾತ. ಕೂಲ್ ಡ್ರಿಂಕ್ಸ್ ಕೊಂಡೊಯ್ಯಲು ಮುಗಿಬಿದ್ದ ಜನ. ಅರವಿಂದ್ ಕೇಜ್ರಿವಾಲ್ ಜಾಮೀನು ಅವಧಿ ಇಂದಿಗೆ ಅಂತ್ಯ. ಮರಳಿ ಇಂದು ಜೈಲಿಗೆ ತೆರಳಲಿದ್ದಾರೆ ದೆಹಲಿ ಸಿಎಂ.
ದೆಹಲಿ ಅಬಕಾರಿ ಹಗರಣ ಕೇಸ್ನಲ್ಲಿ ಮತ್ತೆ ತಿಹಾರ್ ಜೈಲಿಗೆ ಶಿಫ್ಟ್. ಶುರುವಾಯಿತು T20 ವಿಶ್ವಕಪ್ ಸಮರ. ಉದ್ಘಾಟನಾ ಪಂದ್ಯದಲ್ಲಿ ಅಮೆರಿಕ ಕೆನಡಾ ನಡುವೆ ಕದನ. ರೋಚಕ ಪಂದ್ಯದಲ್ಲಿ ಗೆದ್ದು ಬೀಗಿದ ಆತಿಥೇಯ ಅಮೆರಿಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.